ನಮಸ್ಕಾರ. ಕನ್ನಡ ವ್ಯಾಕರಣದ 9ನೇ ಅಧ್ಯಾಯ ತತ್ಸಮ ತದ್ಭವ ಅನ್ಯದೇಶ್ಯ ಅಂತ. ಒಂದು ಭಾಷೆಯು ಇನ್ನೊಂದು ಭಾಷೆಯಿಂದ ಪದಗಳನ್ನು ಸ್ವೀಕರಿಸುವುದು ತೀರಾ ಸಹಜ ಮತ್ತು ಸಾಮಾನ್ಯವಾದ ವಿಷಯ. ಭಾಷೆಗಳು ಬೆಳೆಯುವುದೇ ಹೀಗೆ, ಚಲಾವಣೆಯಲ್ಲಿ ಉಳಿಯುವುದೇ ಹೀಗೆ. ಭಾರತದ ಎಲ್ಲ ಭಾಷೆಗಳು, ದ್ರಾವಿಡ ಭಾಷೆಗಳೂ ಸೇರಿದಂತೆ ತಮಿಳನ್ನು ಹೊರತುಪಡಿಸಿ ಸಂಸ್ಕೃತದಿಂದ 80% ಪದಗಳನ್ನು ಸ್ವೀಕರಿಸಿವೆ. ಹೀಗಾಗಿ ಗ್ರಾಮೀಣ ಕನ್ನಡವಲ್ಲದೆ ಗ್ರಾಂಥಿಕ ಕನ್ನಡವನ್ನು ಬರೆಯಲು ಹೊರಟರೆ ಒಂದೇ ಒಂದು ವಾಕ್ಯವನ್ನು ಶುದ್ಧವಾದ ಕನ್ನಡದಲ್ಲಿ ಮಾತನಾಡುವುದು ಸಾಧ್ಯವಿಲ್ಲ. 80% ಸಂಸ್ಕೃತ ಅಂತ ಹೇಳ್ತಾ ಇದ್ದೀನಿ. ಈಗ ನಾನು ಹೇಳಿದೆ ಒಂದೇ ಒಂದು ವಾಕ್ಯವನ್ನು ಶುದ್ಧವಾದ ಕನ್ನಡದಲ್ಲಿ ಮಾತನಾಡುವುದು ಸಾಧ್ಯವಿಲ್ಲ ಅಂತ. ಈ ವಾಕ್ಯದಲ್ಲಿಯೇ 3 ಸಂಸ್ಕೃತ ಪದಗಳಿವೆ. ವಾಕ್ಯ, ಶುದ್ಧ, ಸಾಧ್ಯ. ಅದರಿಂದ ಗ್ರಾಂಥಿಕ ಕನ್ನಡವನ್ನು ಮಾತಾಡೋಕ್ಕಾಗಲ್ಲ. ಕನ್ನಡಕ್ಕೆ ಸಂಬಂಧಿಸಿದಂತೆ ಸಂಸ್ಕೃತದಿಂದ ಬಂದ ಪದಗಳನ್ನು ವ್ಯತ್ಯಾಸವಿಲ್ಲದೆ ಸ್ವೀಕರಿಸಿದರೆ ಅದು ತತ್ಸಮ. ನಾವು ಅದನ್ನು ಬರಿಬೇಕಂದ್ರೆ ಹೈಸ್ಕೂಲ್ನಲ್ಲಿ ಓದಿರೋರಿಗೆಲ್ಲ ಗೊತ್ತಿರುತ್ತೆ. ತತ್ಸಮ ಅಂತ ಅಂದ್ಬಿಡ್ತೀವಿ. ಅದನ್ನು ಬಿಡಿಸಿದ್ರೆ ಏನಾಗುತ್ತೆ ಅಂದರೆ ತತ್ ಪ್ಲಸ್ ಸಮ, ತತ್ಸಮ ಆಗುತ್ತೆ. ತತ್ ಪ್ಲಸ್ ಸಮ. ತತ್ ಅಂದರೆ ಅದಕ್ಕೆ, ಸಮ ಅಂದರೆ ಸಮಾನವಾದದ್ದು. ಅದಕ್ಕೆ ಅಂದರೆ ಯಾವುದಕ್ಕೆ? ಸಂಸ್ಕೃತಕ್ಕೆ. ಅದು ತತ್ಸಮ. ತತ್ಸಮ ಅಂತ ಬಿಡಿಸಿ ಸೇರಿಸಿ ಬರೆಯೋದು ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಸ್ವೀಕರಿಸ್ಬಿಡ್ಬೋದು. ಅದು ತತ್ಸಮ ಅಂದರೆ ಸಂಸ್ಕೃತಕ್ಕೆ ಸಮ ಅಂತ ಅರ್ಥ. ಉದಾಹರಣೆಗೆ ಪಾಪ, ಪುಣ್ಯ, ನ್ಯಾಯ, ಧರ್ಮ, ಕರ್ಮ, ಸತ್ಯ, ಅನ್ಯಾಯ, ಅಧರ್ಮ ಹೇಗಿದೆಯೋ ಹಾಗೆ ತೊಗೊಂಡ್ಬಿಡ್ತೀವಿ. ನಾವು ಸಂಸ್ಕೃತದಲ್ಲಿರೋದನ್ನು ವ್ಯತ್ಯಾಸ ಮಾಡ್ದಲೇ ತೊಗೊಂಡ್ಬಿಡ್ತೀವಿ. ಆದರೆ ಎಲ್ಲ ಸಲನೂ ಹೀಗೆ ನಾವು ತೊಗೊಳಕ್ಕಾಗಲ್ಲ ಅಂತ ಅನ್ನೋದಕ್ಕೆ ನಾನು ತತ್ ಪ್ಲಸ್ ಸಮ, ಅದಕ್ಕೆ ಸಮ ತತ್ಸಮ ಬರೆದೆ. ತತ್ ಪ್ಲಸ್ ಭವ ಈಗ ಹೇಳೋಕೆ ಹೊರಟಿರೋದು ಅದು ತದ್ಭವ ಅಂತ ಆಗುತ್ತೆ. ನಮ್ಮ ಭಾಷೆಯ ಜಾಯಮಾನಕ್ಕೆ ತಕ್ಕಂತೆ ಬದಲಾಯಿಸಿ ಸ್ವೀಕರಿಸಿದರೆ ಅದು ತತ್ ಪ್ಲಸ್ ಭವ. ತತ್ ಅಂದರೆ ಅದರಿಂದ, ಅಂದರೆ ಸಂಸ್ಕೃತದಿಂದ, ಭವ ಹುಟ್ಟಿದ್ದು. ಉದಾಹರಣೆಗೆ ಈಗ ಏನು ಮಾಡ್ತೀವಿ ಕನ್ನಡದಲ್ಲಿ ಅಂದರೆ ನಾನಾ ರೀತಿ ಪಟ್ಟಿ ಒಂದಷ್ಟು ನಾನು ಓದಲೇಬೇಕು. ಎಲ್ಲನೂ ಬರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾನು ಓದೋದನ್ನು ಕೇಳಿ ನೀವು ಕನ್ನಡವನ್ನೇ ಓದುವರಾದರೆ ಹೇಳೋದು ಬೇಗನೆ ಅರ್ಥ ಆಗ್ತದೆ. ಈಗ ಸಂಸ್ಕೃತದಿಂದ ತದ್ಭವ ಆದದನ್ನು ಹೇಳ್ತಾ ಇದ್ದೀನಿ. ತತ್ಸಮ ಹೇಳಿದೆ ಮೇಲೆ. ತದ್ಭವ ಹೇಗಾಗತ್ತೆ ಅಂತ, ಶಾಲಾ ಅನ್ನೋದು ಶಾಲೆ ಆಗುತ್ತೆ. ಯಾಕೆಂದರೆ ದೀರ್ಘ ಅಕಾರ ಅಂತ ನಾವು ಬಳಸೋಲ್ಲ. ನಾವು ಅದನ್ನು ಏನು ಮಾಡಿಬಿಡ್ತೀವಿ, ಶಾಲಾ ಶಾಲೆ, ಬಾಲ ಬಾಲೆ, ಸಹದೇವ ಸಾದೇವ, ಮಹದೇವ ಮಾದೇವ, ಸಹವಾಸ ಸಾವಾಸ, ಕೂಷ್ಮಾಂಡ ಕಷ್ಟ ಉಚ್ಚಾರ ಮಾಡೋದು, ಕುಂಬಳ, ದಾಳಿಮ ದಾಳಿಂಬೆ, ದಂಷ್ಟ್ರ ದಾಡೆ, ಕರ್ತರಿ ಕತ್ತರಿ, ಶರ್ಕರ ಸಕ್ಕರೆ, ಕುಮಾರ ಕುವರ, ಖಡ್ಗ ಕಡುಗ, ಭಕ್ತಿ ಬಕುತಿ, ಶಕ್ತಿ ಶಕುತಿ. ಇವೆಲ್ಲ ನಡುಗನ್ನಡದ ಬದಲಾವಣೆಗಳು. ಕುಮಾರವ್ಯಾಸ ಅಂತಲೂ ದ್ರೌಪದಿ ಅನ್ನೋದನ್ನು ದುರುಪದಿ ಅಂತ ಮಾಡ್ತಾನೆ. ಶ್ರೀಪತಿ ಅನ್ನೋದೇ ತಿರುಪತಿ ಆಗಿರೋದು. ಸಾಸಿರ ಸಾವಿರ, ಮಾತ್ಸರ್ಯ ಮಚ್ಚರ, ವಿಧಿ ಬಿಧಿ, ಮುಖ ಮೊಗ, ಸುಖ ಸೊಗ, ಗಾಹೆ ಗಾದೆ, ಗ್ರಂಥಿ ಗಂಟು, ವೀಥಿ ಬೀದಿ, ಸ್ಥೂಲ ತೂಲ, ಸ್ತಂಭ ಕಂಬ, ಸ್ಥಾನ ತಾಣ, ವಸತಿ ಬಸದಿ, ಒಲ್ಲಿ ಬಳ್ಳಿ, ವಾಸಂತಿ ಬಸಂತಿ, ವೀಣೆ ಬೀಣೆ, ವೀರ ಬೀರ, ಯಶ ಜಶ ಅಥವಾ ಜಸ ಅಂತಲೂ ಹೇಳ್ತಾರೆ. ಯಮ ಜವ, ಯತಿ ಜತಿ, ಯವನಿಕೆ ಜವನಿಕೆ, ಯೌವನ ಜೌವನ, ವೈದ್ಯ ಬೆಜ್ಜ, ಉದ್ಯೋಗ ಉಜ್ಜುಗ, ಸಂಧ್ಯಾ ಸಂಜೆ, ವಂದ್ಯ ವಂಜೆ, ವೇತ್ರ ಬೆತ್ತ, ತೀಕ್ಷ್ಣ ತಿಣ್ಣ,
ನಿದ್ರಾ ನಿದ್ದೆ, ಅಕ್ಷರ ಅಕ್ಕರ, ಪಕ್ಷಿ ಪಕ್ಕಿ, ಪಕ್ಷ ರೆಕ್ಕೆ, ಭಿಕ್ಷೆ ಬಿಕ್ಕೆ, ಕ್ಷೀರ ಕೀರು, ಕಸ್ತೂರಿ ಕತ್ತುರಿ, ವಿಸ್ತರ ಬಿತ್ತರ, ರತ್ನ ರನ್ನ, ಅಗ್ನಿ ಅಗ್ಗಿ, ಕಾವ್ಯ ಕಬ್ಬ, ಬಿಲ್ವಪತ್ರೆ ಬೆಲ್ಲವತ್ತ, ಮಿಳ್ತು ಮಿತ್ತು, ಮೃಗ ಮಿಗ, ಅಮೃತ ಅಮರ್ದು, ಬ್ರಹ್ಮ ಬೊಮ್ಮ, ಯಜ್ಞ ಜನ್ನ, ವಿಜ್ಞಾನ ಭಿನ್ನಣ, ವ್ಯಾಘ್ರ ಬಗ್ಗ, ಶುನಕ ಸೊಣಗ, ಮಾಘ ಮಾಗಿ, ಆಶ್ಚರ್ಯ ಅಚ್ಚರಿ, ಧ್ವನಿ ದನಿ, ಸಸ್ಯ ಸಸಿ, ಶಶಿ ಸಸಿ ಅದಕ್ಕೂ ಕೂಡ, ಮಾಣಿಕ್ಯ ಮಾಣಿಕ, ಗೋಷ್ಠಿ ಗೊಟ್ಟಿ, ಕಾಷ್ಟ ಕಡ್ಡಿ. ಹೀಗೆ ಈ ಪಟ್ಟಿಯನ್ನು ಬೆಳೆಸುತ್ತಲೇ ಹೋಗಬಹುದು ಅಂತ. ಇದನ್ನೇನು 2 ಸಲ ಕೇಳಿದ್ರೆ ನೀವು ಬರ್ಕೊಳ್ಬೋದು. ತುಂಬ ನಿಧಾನಕ್ಕೆ ಹೇಳಿದ್ದೀನಿ ನಾನು. ಅವಶ್ಯಕತೆ ಇರೋರು ಮಾತ್ರ, ಗೊತ್ತೇ ಆಗಿಬಿಡೋರು, ಪದ್ಯ ಓದಿ ಪರಿಚಯ ಇರೋರು, ಗೊತ್ತಾಗ್ಬಿಡೋರಿಗೆ ಏನು ಬೇಡ. ನಾವು ಎಲ್ಲಿ ವ್ಯಾಕರಣ ಇರುತ್ತೋ ಅಲ್ಲಿ ಇದನ್ನೆಲ್ಲ ಬೋರ್ಡ್ ಮೇಲೆ ಬರೆದು ತೋರಿಸ್ತೀವಿ. ಇದು ತತ್ಸಮ ತದ್ಭವ ಅಂಥೇಳಿ ಅವತ್ತೇ ಹೇಳಿದಾಗೆ ಗುಣಸಂಧಿ ಅದನ್ನೆಲ್ಲ ಸ್ವಲ್ಪ ಗಮನಿಸಿದ್ರು ಸುಮಾರು ಜನ ಬರೆಯುವಾಗ ಏನು ಸಂಸ್ಕೃತ ಪದಗಳು ಅಂತ ಹೇಳಿದ್ನ ನಾನು, ಅದನ್ನೇ ಬಳಸ್ತಾರೆ. ಕವಿಗಳು ತದ್ಭವವನ್ನು ಬಳಸ್ತಾರೆ ಅಂತ ನೀವು ಸೂಕ್ಷ್ಮವಾಗಿ ಗಮನಿಸಬಹುದು. ಗದ್ಯದ ಬರವಣಿಗೆಯಲ್ಲಿ ಸಂಸ್ಕೃತವೇ ಬಂದ್ಬಿಡ್ತಾ ಇರುತ್ತೆ. ಈ ಕಬ್ಬಿಗರ ಕಾವ ಅಂತ ಆಂಡೆಯ ಬರೀತಾರೆ. ನಾವು ಯಾಕೆ ಕಬ್ಬ ಅಂತೀವಿ, ಕಾವ್ಯ ಅಂತಲೇ ಅಂತೀವಿ. ಅಲಂಕಾರಿಕವಾಗಿ ಕಬ್ಬಿಗ ಅಂಥೇಳಿ ಮುದಣ ಬಳಸ್ತಾನೆ. ಆದ್ದರಿಂದ ಇವು ನಮ್ಮ ಭಾಷೆ ಜಾಯಮಾನಕ್ಕೆ ಅನುಗುಣವಾಗಿ ಬದಲಾವಣೆ ಆಗಿವೆ. ಒಂದೊಂದು ಸಲ ಅಂತೂ ಕನ್ನಡವೇ ಇರ್ಬೋದು. ನಿದ್ದೆ ಅನ್ನೋದು ಕನ್ನಡ ಅಂತಲೇ ತಿಳ್ಕೊಂಡಿರ್ತಾರೆ. ಯಾರು ತದ್ಭವ ನಿದ್ರಾ ಅನ್ನೋದರಿಂದ ಬಂದಿದೆ ಅಂತಲೇ ಗೊತ್ತಲ್ಲ. ಆ ರೀತಿಯಲ್ಲಿ ಅನೇಕ ಪದಗಳನ್ನು ಸ್ವೀಕರಿಸಿ ಅದನ್ನು ಬದಲಾಯಿಸಿಬಿಡೋದಿದೆಯಲ್ಲ, ಅದು ಭಾಷೆಯ ಬೆಳವಣಿಗೆಯ ದೃಷ್ಟಿಯಿಂದ ಬಹಳ ಮುಖ್ಯವಾದದ್ದು. ಈ ರೀತಿ 80% ಸಂಸ್ಕೃತದ್ದು ಇದೆ ಅಂತ ಹೇಳಿದೆ. ಆಳುವವರು ಬದಲಾದಂತೆಲ್ಲ ಆಳುವವರ ಭಾಷೆಯ ಪದಗಳೂ ನಮ್ಮ ಪದಕೋಶಕ್ಕೆ ಸೇರುತ್ತಾ ಹೋದವು. ಮುಸಲ್ಮಾನರ ಆಳ್ವಿಕೆಯಲ್ಲಿ ಕನ್ನಡಕ್ಕೆ ಪರ್ಷಿಯನ್, ಅರೇಬಿಕ್, ಉರ್ದು ಪದಗಳು ಬಂದವು. ಬದಲಾವಣೆ ಆಗಿಬಿಡ್ತವೆ ಅವೆಲ್ಲ. ಅನಂತರ ಬ್ರಿಟಿಷರ ಆಳ್ವಿಕೆಯಲ್ಲಿ ಇಂಗ್ಲಿಷ್ ಪದಗಳು ಸೇರುತ್ತಾ ಹೋದವು. ಕನ್ನಡದ ಜಾಯಮಾನಕ್ಕೆ ತಕ್ಕಂತೆ ಅವನ್ನು ಬದಲಾಯಿಸಿಕೊಳ್ಳುವುದರಿಂದ ಅವನ್ನು ಅನ್ಯದೇಶ್ಯ ಎಂದು ಕರೆಯುತ್ತೇವೆ. ಇಲ್ಲಿ ತತ್ಸಮ ತದ್ಭವ ಕರೆಯಕಾಲ. ಸಂಸ್ಕೃತದಿಂದ ತತ್ ಅಂದರೆ ಸಂಸ್ಕೃತ ಅಂತ ಹೇಳ್ತೇನೆ, ತತ್ ಅದರಿಂದ ಅಂತ. ಹಾಗಾದರೆ ಸಂಸ್ಕೃತ ಅಲ್ಲದೆಲೇ ಆಮೇಲೆ ನಾವು ಬೇರೆಯವರ ಆಳ್ವಿಕೆಗೆ ಒಳಗಾದ್ವಲ್ಲ, ಇಲ್ಲಿ ಟಿಪ್ಪು ಸುಲ್ತಾನ್ ಕರ್ನಾಟಕವನ್ನು ಆಳಿದ್ದರಿಂದ ಬೇಕಾದಷ್ಟು ಪರ್ಷಿಯನ್ ಪದಗಳನ್ನು ತಂದ ಅಂತ ಹೇಳ್ತಾರೆ. ಅದರಿಂದ ಕನ್ನಡಕ್ಕೆ ಸಂಬಂಧಪಟ್ಟಾಗ ಮಾತ್ರ ನಾವು ಮಾತಾಡ್ತಾ ಇರೋದ್ರಿಂದ ಪರ್ಷಿಯನ್ ಅರೇಬಿಕ್ ಪದಗಳು ಆ ಸಮಯದಲ್ಲಿ ಬಂದಿರಬಹುದು. ಯಾಕೆಂದರೆ ರಾಜ್ಯ ಯಾರು ಆಳ್ತಾರೋ ಅವರ ಭಾಷೆಯ ಪ್ರಭಾವ ಆಗುತ್ತೆ. ಆಮೇಲೆ ಬ್ರಿಟಿಷರು ಇಡೀ ಇಂಡಿಯಾ ದೇಶವನ್ನು ಆಕ್ರಮಿಸಿದಾಗ ಮತ್ತು ಇಂಗ್ಲೀಷ್ ವಿದ್ಯಾಭ್ಯಾಸವನ್ನು ಕೊಟ್ಟಾಗ ಅಲ್ಲಿಯ ಪದಗಳು ಬಂದವು. ಇವನ್ನು ಎಲ್ಲ ಸೇರಿಸ್ಬಿಟ್ಟು ಅದು ಯಾವ ಭಾಷೆಯಿಂದನಾದ್ರು ಬಂದಿದೆ ಸಂಸ್ಕೃತ ಬಿಟ್ಟು ಅದನ್ನು ಅನ್ಯದೇಶ್ಯ ಅಂತ ಕರಿತೀವಿ. ಉದಾಹರಣೆಗೆ ನಾನು ಸಾಮಾನ್ಯವಾಗಿ ಅವಶ್ಯಕತೆ ಇರಲಿ ಇಲ್ಲದೆ ಇರಲಿ ಎಲ್ಲ ತರಗತಿಗಳಲ್ಲಿ ಇದನ್ನು ಹೇಳೋದು ರೂಢಿ. ಗೊತ್ತಿರಲಿ ವಿಷಯ ಅಂತ. ಈಗ ನಾನು ಒಂದು ವಾಕ್ಯವನ್ನು ಹೇಳ್ತೀನಿ ಅಥವಾ ಬೋರ್ಡ್ ಮೇಲೆ ಬರಿತೀನಿ, ಇದು ನಿಮ್ಗೆ ಅರ್ಥ ಆಗುತ್ತಾ ಅಂತ ಕೇಳಿಬಿಟ್ಟು ರಸ್ತೆ ರಿಪೇರಿ ಕಾರ್ಯಕ್ಕೆ ಸಂಬಂಧಿಸಿದ ಇಲಾಖೆ ಗಮನ ಕೊಡಬೇಕು ಅಂತ ಬರಿತೀನಿ. ಎಲ್ಲರಿಗೂ ಅರ್ಥ ಆಯಿತು. ರಸ್ತೆ ರಿಪೇರಿ ಕಾರ್ಯಕ್ಕೆ ಸಂಬಂಧಿಸಿದ ಇಲಾಖೆ ಗಮನ ಕೊಡಬೇಕು, ಅರ್ಥ ಆಯಿತು. ಪತ್ರಿಕೆಗಳು ಇದೇ ಭಾಷೆನೇ ಬಳಸೋದು. ಪತ್ರಿಕೆ ಓದಲ್ವೇ ಎಲ್ಲರೂ? ಚೆನ್ನಾಗೂ ಇದೆ, ಸ್ಪಷ್ಟವಾಗೂ ಇದೆ. ಇವತ್ತಿನ ಅವಶ್ಯಕತೆಯೂ ಇದು, ರಸ್ತೆಗಳೆಲ್ಲ ಗುಂಡಿ ಬಿದ್ದೋಗಿವೆ ಅಂತ. ಆದರೆ ನಾವು ಕನ್ನಡದ ದೃಷ್ಟಿಯಿಂದ ಒಂದೊಂದೇ ಪದಗಳನ್ನು ಹೇಳ್ತಾ ಹೋದರೆ ಏನಾಗುತ್ತೆ ಅಂತಂದರೆ, ರಸ್ತೆ ಅಲ್ಲಿ ಏನಾಗಿದೆ, ರಾಸ್ತಾ ಅನ್ನೋ ಹಿಂದೂಸ್ತಾನಿ ಪದ ರಸ್ತೆ ಅಂತ ಕನ್ನಡೀಕರಣ ಆಗಿದೆ. ರಿಪೇರ್ ಅನ್ನೋ ಇಂಗ್ಲೀಷ್ ಪದ ರಿಪೇರಿ ಆಗಿದೆ. ಕಾರ್ಯ ಅನ್ನೋದು ಸಂಸ್ಕೃತ. ಕೆ ಅನ್ನುವ ಚತುರ್ಥಿ ವಿಭಕ್ತಿ ಪ್ರತ್ಯಯ ಕನ್ನಡ. ಸಂಬಂಧಿಸಿದ ಅನ್ನುವಾಗ ಸಂಬಂಧ ಸಂಸ್ಕೃತ. ಇಸು ಅನ್ನುವ ಪ್ರೇರಣಾರ್ಥಕ ಪ್ರತ್ಯಯ ಕನ್ನಡ. ಇಲಾಖೆ ಹಿಂದೂಸ್ತಾನಿ. ಗಮನ ಸ್ಫೂರ್ತಿ ಸಂಸ್ಕೃತ. ಕೊಡಬೇಕು ಅನ್ನುವ ಕ್ರಿಯಾಪದ. ಆದ್ದರಿಂದ ಈ ವಾಕ್ಯದಲ್ಲಿ ಕೆ ಅನ್ನುವ ಚತುರ್ಥಿ ವಿಭಕ್ತಿ ಪ್ರತ್ಯಯ, ಇಸು ಅನ್ನುವ ಪ್ರೇರಣಾರ್ಥಕ ಪ್ರತ್ಯಯ, ಕೊಡಬೇಕು ಅನ್ನುವ ಕ್ರಿಯಾಪದ ಬಿಟ್ಟು
ಉಳಿದುವೆಲ್ಲ ಸಂಸ್ಕೃತ ಮತ್ತು ಅನ್ಯ ದೇಶಗಳು ಅಂಥೇಳಿ ಪಟ್ಟಿ ಮಾಡಬೇಕು. ಆಮೇಲೆ ನಾವು ಬರ್ಬೋರ್ಡ್ ಮೇಲೆ ರಸ್ತೆ, ರಾಸ್ತಾ, ರಿಪೇರ್, ಕಾರ್ಯ, ಸಂಬಂಧ ಎರಡು ಸಂಸ್ಕೃತ, ಇಲಾಖೆ, ಗಮನ ಸಂಸ್ಕೃತ, ಇವು ಕ್ರಮವಾಗಿ ಹಿಂದಿ, ಇಂಗ್ಲೀಷ್, ಸಂಸ್ಕೃತ ಮತ್ತು ಪರ್ಷಿಯನ್ ಆಗಿವೆ. ಇಷ್ಟು ಆಗ ನಮಗೆ ಗೊತ್ತಾಗುತ್ತೆ, ಕನ್ನಡ ಅಂತ ನಾವು ಯಾವುದನ್ನು ಅರ್ಥ ಮಾಡ್ಕೊಳ್ತಿದ್ದೀವಿ. ನಾನು ಅವತ್ತೇ ಹೇಳಿದೆ, ಮಡವಂತಿಕೆ ಕುಡ್ದು ಇವು ಇಷ್ಟೊಂದು ಭಾಷೆ ಪದಗಳ ಕನ್ನಡದಲ್ಲಿ ಮಾತಾಡೋಕ್ಕಾಗಲ್ವಾ ಅಂದರೆ ಈಗಲೇ ಮಾತಾಡೋಕ್ಕಾಗಲ್ಲ. ಆಗಲೇ ಹೇಳಿದ್ವಲ್ಲ ಕನ್ನಡದಲ್ಲಿ ಮಾತಾಡೋಕ್ಕಾಗಲ್ಲ ಅಂತ. ಯಾಕೆ ಕನ್ನಡದಲ್ಲಿ ಮಾತಾಡಬೇಕು? ಇವೆಲ್ಲ ಕನ್ನಡ ಅಲ್ವೇನು? ನಾವು ಯಾವಾಗ ಬಳಸೋದು ಆವಾಗ ಅದು ಕನ್ನಡನೇ. ಆದ್ದರಿಂದ ಇದೇ ಕನ್ನಡ ಅಂತ ನಾವು ಕನ್ನಡದಲ್ಲಿ ಮಾತಾಡಬೇಕು. ಉದಾಹರಣೆಗೆ ಒಂದು ಹಂತದಲ್ಲಿ ಕಾರು, ಬಸ್ಸು, ಈ ರೀತಿ ಮೋಟರು, ರೈಲು, ಆಫೀಸು, ಆಸ್ಪತ್ರೆ, ಕೋರ್ಟು. ನೋಡಿ, ಕೋರ್ಟು ಕಚೇರಿ ಎರಡು ಒಟ್ಟಿಗೆ ಹೇಳ್ತೀವಿ. ಅದರಲ್ಲಿ ಕೋರ್ಟ್ ಮಾತ್ರ ಇಂಗ್ಲೀಷು, ಕಚೇರಿ ಹಿಂದೂಸ್ತಾನಿ, ಉರ್ದು. ಮತ್ತು ಇಂಜಿನ್ನು, ಸ್ಟೀಲು, ಸಿಮೆಂಟು, ಪ್ಲೇಟು, ಗ್ಲಾಸು, ಸ್ಪೆಷಲ್, ಸ್ಕೂಲು, ಬುಕ್ಕು, ಪೆನ್ನು, ಪೆನ್ಸಿಲ್ಲು ಎಲ್ಲವೂ ಉಕಾರಾಂತವಾಗಿ ಕನ್ನಡವಾದವು. ಉಕಾರ ಅಂತ ಹಾಕ್ಬಿಟ್ರೆ ಹೂ ಹಚ್ತೀವಿ ನಾವು ಸಾಮಾನ್ಯವಾಗಿ ಕನ್ನಡ ಮಾಡುವಾಗ, ಹೂ ಹಚ್ಚಿಬಿಡ್ತೀವಿ. ಇಷ್ಟು ಇಂಗ್ಲೀಷ್ ಪದಗಳು ಕನ್ನಡಕ್ಕೆ ಬಂದವು. ಮತ್ತು ಬೇರೆ ಎಲ್ಲ ಈ ಪರ್ಷಿಯನ್ನು, ಇದು ಅರೇಬಿಕ್ ಅಂತೆಲ್ಲ ಗುರುತಿಸೋಕ್ಕಾಗಲ್ಲ. ಅದಕ್ಕೆ ಹಿಂದೂಸ್ತಾನಿ ಅಂತ ಒಟ್ಟು ಕನ್ನಡ ಪದವನ್ನು ಬಳಸೋದು ರೂಢಿ. ಜಮೀನು, ಮೇಜು, ಕುರ್ಚಿ, ಜವಾಬ್ದಾರಿ, ದಬಾಯಿಸು, ಜೋರು, ಕಾನೂನು, ಅಮಲ್ದಾರ್, ಖಜಾನೆ, ಮೋಜುವಾನಿ, ಖಾನೇಶುಮಾರಿ, ಹೀಗೆ ಹಿಂದೂಸ್ತಾನಿ ಪದಗಳು ಕನ್ನಡವಾದವು. ಒಂದು ಹಂತದಲ್ಲಿ ಹೇಳಿದೆ. ಆಮೇಲೆ ಏನಾಯಿತು, ಇನ್ನೊಂದು ಹಂತದಲ್ಲಿ ಬ್ಯಾಂಕು, ಲೆಡ್ಜರು, ಟಿಕೆಟು, ಸರ್ಟಿಫಿಕೇಟು, ಪೆಟ್ರೋಲು, ಆರ್ಡರು, ಡಾಕ್ಟರು, ಇಂಜಿನಿಯರು, ಕಾಫಿ, ರಿಜಿಸ್ಟರು, ಬೈಸಿಕಲ್ಲು, ಕವರು, ಪೊಲೀಸು, ಫೋರ್ಸು, ಹಾರ್ಮೋನಿಯಮು, ಲಾಕ್ಡೌನು, ಸೀಲ್ಡೌನು, ಕ್ವಾರಂಟೈನು, ಟೆಸ್ಟು, ಕರೋನಾ, ಪಾಸಿಟಿವ್, ನೆಗೆಟಿವ್, ಇಂಥವುಗಳ ಜೊತೆಗೆ ಜನರಿಗೆ ಮಾದರಿಯಾಗುವ ಸೆಲೆಬ್ರಿಟಿಗಳು, ಇದಿಷ್ಟು ಬಂದ್ಬಿಟ್ಟಿವೆ ನಮಗೆ. ಇದನ್ನು ಬಳಸ್ತೀವಿ, ನಾವು ಬಳಸಲೇಬೇಕು, ಅನಿವಾರ್ಯ. ಅದಕ್ಕೆಲ್ಲ ಕನ್ನಡ ಯಾವುದು ಅಂತ ಹುಡ್ಕೊಂಡು ಹೋಗೋಕ್ಕಾಗಲ್ಲ, ಕನ್ನಡ ಇಲ್ಲ ಅಂತಲೇ ಹೇಳಿದೆ. ಈಗ ನಮ್ಮ ಸೆಲೆಬ್ರಿಟಿಗಳೇನು ಮಾಡ್ತಾರೆ, ಟಿ ವಿ ಶೋಗಳಲ್ಲಿ ಮಾತಿಗೂ ಸೋ ಅಂತಾರೆ. ಮೊನ್ನೆ ಚೋಮನದುಡಿ ಬಗ್ಗೆ ಇಲ್ಲಿ ಯೂಟ್ಯೂಬಲ್ಲಿ ಮಾತಾಡ್ತಾ ಇದ್ದಂಥ ಒಬ್ಬ ಉಪಾಧ್ಯಾಯರು 2 ವಾಕ್ಯಕ್ಕೊಂದ್ಸಲ ಸೋ ಅಂತಿದ್ರು. ನನ್ನ ಸೆಲೆಬ್ರಿಟಿಗಳಂತಾರೆ ಎಂದೆ, ಎಲ್ಲರೂ ಅಂತಾರೆ, ಭಾಷಣ ಮಾಡೋರು ಸೋ ಅಂತಾರೆ. ನಮ್ಗೆ ಅನುಕೂಲವಾಗಿ ಬಂದಿದೆ ಪದ. ಸೋ ಅಂತಾರೆ, ಬಟ್ ಅಂತಾರೆ, ಅಂಡ್ ಅಂತಾರೆ. ಇದು ಸಿನಿಮಾ ತಾರೆಗಳ ಅಂಡ್ ಅಂದೆ ಮಾತೇ ಹೊರಡಲ್ಲ, ಮಾತಿನ ಮಧ್ಯದಲ್ಲಿ ಅಂಡ್ ಅಂತೇಳಿ. ಅಂಡ್ ಅಂದರೆ ಮತ್ತು ಅಂತ. ಸಾರಿ ಅನ್ನೋದು ಕಾಮನ್ನು ಕನ್ನಡವೇ. ಓಕೆ, ಈಗ ನಾವು ವಾಟ್ಸಪ್ಪಲ್ಲಿ ಮಾತಾಡುವಾಗ ಆಯಿತು ಅಂತಲೂ ಸರಿ ಅಂತಲೂ ಬರೆಯಲ್ಲ, ಓಕೆ ಅಂತಲೇ ಬರೆದ್ಬಿಡ್ತೀವಿ. ಆಮೇಲೆ ಫೈನು, ಓಕೆ ಫೈನ್ ಅಂತೀವಿ, ಡನ್ ಅಂತೀವಿ. ಇವೆಲ್ಲ ಬಂದು ಕನ್ನಡದ ಶಬ್ದಕೋಶ 100 ಪಟ್ಟು ಹಿಗ್ಗಿದೆ, 100 ಪಟ್ಟು ಜಾಸ್ತಿ ಆಗಿದೆ. ಕನ್ನಡ ದಷ್ಟಪುಷ್ಟವಾಗಿ ಬೆಳೆದಿದೆ. ಇದರ ಜೊತೆಗೆ ಇದು ತುಂಬ ಜನಕ್ಕೆ ಗೊಂದಲ ಇರುತ್ತೆ. ಕನ್ನಡದಿಂದ ಸ್ವೀಕರಿಸ್ತಾ ಬಂದ್ಬಿಟ್ರೆ ಕನ್ನಡಕ್ಕೇನಪಾಯ. ಕನ್ನಡಕ್ಕೆ ಇದರಿಂದ ಅಪಾಯ ಅಲ್ಲ. ಇದರ ಜೊತೆಗೆ ಚಿಕ್ಕ ವಯಸ್ಸಿನಲ್ಲಿಯೇ ಕನ್ನಡ ವರ್ಣಮಾಲೆ, ಕಾಗುಣಿತ, ವಾಕ್ಯರಚನೆ, ಓದುವುದು, ಬರೆಯುವುದು ಇವಿಷ್ಟನ್ನು ಕಲಿಸುವುದರಿಂದ ಮಕ್ಕಳಿಗೆ ಇದನ್ನು ಕಲಿಸ್ಬೇಕು. ಅಲ್ಲಿ ಕನ್ನಡಕ್ಕೆ ಅಪಾಯ ಇರೋದು ಇಲ್ಲಲ್ಲ. 2000 ವರ್ಷಗಳ ಇತಿಹಾಸವಿರುವ ಜಗತ್ತಿನ ಅತ್ಯಂತ ಶ್ರೀಮಂತ ಭಾಷೆಗಳಲ್ಲೊಂದಾದ ಕನ್ನಡಕ್ಕೆ ನಾವು ನ್ಯಾಯವನ್ನು ಸಲ್ಲಿಸಿದಂತಾಗುತ್ತದೆ ಅಂತ ಇದು ಕೊನೆಯ ಅಧ್ಯಾಯ. ನಾನು ಮಕ್ಕಳಿಗೆ ಅಂತ ಬರೀರಿ ಇದ್ರು, ಮಕ್ಕಳಿಗೆ ಅಂತ ಏನು ಕಡಿಮೆ ಬರೆಯೋಕ್ಕಾಗಲ್ವಲ್ಲ, ಎಲ್ಲರಿಗೂ ಬರೀಬೇಕಾದಷ್ಟನ್ನೇ ಬರಿಬೇಕು. ಇಲ್ಲಿಗೆ ಕನ್ನಡ ವ್ಯಾಕರಣ ಅನ್ನುವ ನಮಗೆ ಒಂದು 9 ಅಧ್ಯಾಯವನ್ನು 10 ವಿಡಿಯೋಗಳಲ್ಲಿ ನಾನು ಮಾಡಿ ಮುಗಿಸಿದ್ದೀನಿ. ನಮಸ್ಕಾರ.